ಹಲೋ ಫ್ರೆಂಡ್ಸ್, ಇಲ್ಲಿ ರಷ್ಯಾದಾಗ ಒಂದು ಬಿಗ್ ಪ್ರಾಬ್ಲಮ್ ಏನೈತಂದ್ರೆ ನೀರು ನೋಡ್ರಿ. ನಾವು ಇಲ್ಲಿ ಹೊರಗೆ ಬಂದಿದ್ದೀವಿ, ನಾವು ಯಾವಾಗ ಭೀ ಹೊರಗೆ ಬರ್ತೀವಿ, ಖರೆ ನಮ್ಗೆ ನೀರು ಎಲ್ಲಿ ಭೀ ಕಾಣಲ್ರಿ. ಇಲ್ಲಿ ಜಾಸ್ತಿ ಮಂದಿ ನೀರೇ ಕೊಡಲ್ರಿ. ಕೋಲ್ಡ್ ಡ್ರಿಂಕ್ಸ್ ಕುಡಿತಾರೆ, ಇಲ್ಲಾಂದ್ರೆ ಜ್ಯೂಸ್ ಕುಡಿತಾರೆ. ಅದೇ ರೀ, ಇದೊಂದು ಭಾಳ ಬಿಗ್ ಪ್ರಾಬ್ಲಮ್ ರೀ ನೀರು. ಮತ್ತು ನಮ್ಮ ಇಂಡಿಯಾನಲ್ಲಿ ಹೆಂಗೆ ನೋಡ್ರಿ, ಒಂದು 4-5 ಕಿಲೋಮೀಟ್ರ್ ಹೋದ ತಕ್ಷಣ ನೀರು ಸಿಗ್ತದೆ, ಇಲ್ಲಾಂದ್ರೆ ಹೊರಗೆ ಇಟ್ಟಿರ್ತಾರೆ, ಇಲ್ಲಾಂದ್ರೆ ಕ್ಯಾನ್. ಇಲ್ಲಿ ಫ್ರೀ ಆಫ್ ಕಾಸ್ಟ್ ನೀರು ಸತ್ರು ಭೀ ಸಿಗಲ್ರಿ. ಮತ್ತು ಈ ಬಾಟಲ್ ತೊಂದು 1 ಲೀಟರ್ ಬಾಟಲಿಗೆ 100 ಮ್ಯಾಗ ಹಿಂಗೆ ಇರ್ತಾವ್ರಿ. ಮತ್ತು ಒಂದೊಂದು ರೆಸ್ಟೋರೆಂಟ್ದಾಗ ನೀರು ಬ್ಯಾನೇ ಇರ್ತದೆ ರೀ. ಫ್ರೀ ಆಫ್ ಕಾಸ್ಟ್ ಭೀ ಸಿಗಲ್ಲ, ಬಾಟಲ್ ಭೀ ಸಿಗಲ್ಲ, ಓನ್ಲಿ ಜ್ಯೂಸ್ ಸಿಗ್ತದೆ. ನೀರು ಅಂತಂದು ಬಿಗ್ ಪ್ರಾಬ್ಲಮ್ ನೋಡ್ರಿ ರಷ್ಯಾದಾಗ. ಅದು ಕುಡಿಯೋದು ನೀರು. ಮತ್ತು ಆಮೇಲೆ ಹಿಂಗೆ ಬಾತ್ ಮತ್ತೆಲ್ಲ ಇದು ಎಲ್ಲ ನಾರ್ಮಲ್ ನೀರು ಸಿಗುತ್ತೆ ನಿಮ್ಗೆ. ಕುಡಿಯೋದು ನೀರು ಅಟ್ಟೆ, ಡ್ರಿಂಕಿಂಗ್ ವಾಟರ್ ಅಟ್ಟೆ ಇದು ರೀ. ನಾವು ಅದಕ್ಕಾಗಿ ಇಲ್ಲಿ ಜ್ಯೂಸ್ ಇದು ನೋಡ್ರಿ, ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋತೀವಿ. ನಾವು ಜಾಸ್ತಿ ಬಂದ್ರೆ ಹೊರಗೆ ಜ್ಯೂಸೇ ಕುಡಿತೀವಿ ರೀ. ನೀರು ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ರೀ ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ಗಿಂತ ನೀರು. ಮತ್ತು ನಮ್ಮ ಹಾಸ್ಟೆಲ್ ಒಳಗೆ ಒಂದು ಸಣ್ಣ ನಾವು ಫಿಲ್ಟರ್ ತೊಗೊಂಡಿವಿ ರೀ. ಎಲ್ಲರೂ ಆಲ್ಮೋಸ್ಟ್ ಅದೇ ಯೂಸ್ ಮಾಡ್ತಾರೆ ರೀ, ಫಿಲ್ಟರ್. ಸೊ ಟ್ಯಾಪ್ ವಾಟ್ರ್ ಅದು ಫಿಲ್ಟರ್ದಾಗ ಹಾಕೊಂಡು ಫಿಲ್ಟರ್ ಮಾಡಿ ಅದೇ ನೀರು ಕುಡಿತೀವಿ ರೀ ನಾವು ಹಾಸ್ಟೆಲ್ದಾಗ. ಅದು ಚೆನ್ನಾಗಿರ್ತದೆ, ಏನು ಪ್ರಾಬ್ಲಮ್ ಇಲ್ಲ ರೀ. ಖರೆ ಹೊರಗೆ ಬಂದರೆ ಅಟ್ಟೆ ನೀರಿನ ಸ್ವಲ್ಪ ಪ್ರಾಬ್ಲಮ್ ರೀ. ಮತ್ತು ರೂಮ್ದಾಗ ಏನು ಪ್ರಾಬ್ಲಮ್ ಇಲ್ಲ, ನೀರಿಂದ ಅಟ್ಟೇನು ರೀ.